ಆಗಸ್ಟ್ 2ರಂದು ಸಿವಿಲ್ ಪಿಸಿ ಎಕ್ಸಾಮ್ ಆಯ್ತು. ಬಹಳಷ್ಟು ಜನ ಎಕ್ಸಾಮ್ ಬರ್ದಿರಿ, ಇನ್ನು ಉಳಿದವರು ಕ್ವಶನ್ ಪೇಪರ್ ನೋಡಿದಿರ. ಇದರಿಂದ ನಾವು ಬಹಳಷ್ಟು ಪಾಠ ಕಲಿಬೇಕಾಗಿದೆ. ಅದೇನಂತ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಾನೊಂದು ಟೆಸ್ಟ್ ಸೀರೀಸ್ ಮಾಡಿದ್ದೀನಿ. ನೀವು ಮುಂದೆ ಯಾವುದೇ ಎಕ್ಸಾಮ್ ಬರೀರಿ ಕೆ ಇದು, ಅದಕ್ಕೋಸ್ಕರ ಅಂತ ಒಂದು ಟೆಸ್ಟ್ ಸೀರೀಸ್ ಮಾಡಿದ್ದೀನಿ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಪ್ರಚಲಿತ ಘಟನೆಗಳಿದೆ 11 ತಿಂಗಳದು, ಪ್ರಶ್ನೆಗಳು ಇದೆ, ಆಮೇಲೆ ಸಾರಾಂಶ ಅಂತ ಇದೆ. ಬಹಳ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ. ಆಮೇಲೆ ನನ್ನ ಈ ಟೆಸ್ಟ್ ಸೀರೀಸ್ ಅಂತ ಕ್ವಶನ್ಸ್ ಬಂದಿದೆ, ತೋರಿಸ್ತೇನೆ, ಲಾಸ್ಟಿಗೆ ತೋರಿಸ್ತೇನೆ ಮೊನ್ನೆ ಸಿವಿಲ್ ಪಿಸಿಗೆ. ನೆಕ್ಸ್ಟ್ ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥವ್ಯವಸ್ಥೆ, ಸಂವಿಧಾನ, ಸೈನ್ಸ್, ಮೆಂಟಲ್ ಅಬಿಲಿಟಿ ಎಲ್ಲಾ ಸಬ್ಜೆಕ್ಟ್ಸ್ ಸಂಬಂಧಪಟ್ಟ ಹಾಗೆ 12 ಪ್ರಶ್ನೆ ಪತ್ರಿಕೆಗಳಿದೆ. ಮುಂಚೆ 9 ಇತ್ತು, ಈಗ 12 ಆಗಿದೆ, ಹೆಚ್ಚಿಗೆ ಮಾಡಿದ್ದೀನಿ. 1200 ಪ್ರಶ್ನೆಗಳು, ಕೀ ಆನ್ಸರ್ ಮತ್ತೆ ಎಕ್ಸ್ಪ್ಲನೇಷನ್ ಎಲ್ಲ ಇರುತ್ತೆ. ಆಮೇಲೆ ರಾಜ್ಯ ಮತ್ತು ಕೇಂದ್ರದ ಪ್ರಮುಖ ಯೋಜನೆಗಳಂತ ಮಾಡಿದ್ದೀನಿ. PDF ಇದೆ, ಬಹಳ ನೋಟ್ಸ್ ಬಹಳ ಸೂಪರ್ ಆಗಿದೆ. ಒಟ್ ಎಲ್ಲ PDF ಅಲ್ಲಿ ಇರುತ್ತೆ, ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ. ಓಕೆ, ಸೊ ಇದು ನೀವು ಹೆಂಗ್ ಪಡ್ಕೋಬೇಕಂದ್ರೆ 7026583625 ನಂಬರ್ಗೆ ವಾಟ್ಸಪ್ ನಂಬರ್ ಇದು. ಇದಕ್ಕೆ ನೀವು ಜಸ್ಟ್ KE ಅಂತ ಟೈಪ್ ಮಾಡಬೇಕು. ದಯವಿಟ್ಟು ಯಾರು ಕಾಲ್ ಮಾಡಬೇಡಿ. ಅವಾಗ ಇದು ಪ್ರೈಸ್ 450 ಇದೆ, ಡಿಸ್ಕೌಂಟ್ ತಗೊಳ್ಳಿ 390, 390. ನೀವು ಫೋನ್ ಪೇ ಮಾಡಿದ್ರೆ ಎಲ್ಲ ಒಂದು ಸುಮಾರು ಒಂದು 35-36 PDF ಇದೆ, ಎಲ್ಲವೂ ಕಳಿಸ್ತೀನಿ. ಪ್ರಾಕ್ಟೀಸ್ ಮಾಡಿ, ವೆರಿ ಇಂಪಾರ್ಟೆಂಟ್. KE ಒಂದು ಮೈಂಡ್ ಸೆಟ್ಗೆ ಅನುಗುಣವಾಗಿ ಆ ಟೆಸ್ಟ್ಗಳಿದೆ, ನಾನು ತೋರಿಸ್ತೀನಿ ಸಿವಿಲ್ ಪಿಸಿಲಿ ಯಾವ ಕ್ವಶನ್ಸ್ ಬಂದಿದೆ ಅಂತ ಲಾಸ್ಟಿಗೆ. ಓಕೆ, ಈಗ ಟಾಪಿಕ್ ಬರೋಣ. ಸೊ ನಾವು ಕಲಿಬೇಕಾದ ಪಾಠಗಳೇನು ಅಂತ ಬಂದಾಗ ಫಸ್ಟ್ ನೋಡಿ, ಎಷ್ಟು ಪ್ರಶ್ನೆಗಳು ಅಟೆಂಡ್ ಮಾಡಿದ್ರು ಅನ್ನೋದಕ್ಕಿಂತಲೂ ಎಷ್ಟು ಪ್ರಶ್ನೆಗಳು ಬಿಟ್ಟಿದ್ದಾರೆ ಅನ್ನೋದು ಬಹಳ ಮಹತ್ವ ಪಡ್ಕೊಂತ ಇದೆ. ಯಾವಾಗ ಇದು ಪ್ರಶ್ನೆ ಪತ್ರಿಕೆ ಟಫ್ ಇದ್ದಾಗ, ಕಠಿಣ ಇದ್ದಾಗ ಇದು ಬಹಳ ಮ್ಯಾಟರ್ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಸುರೇಶ್ ಅಂತ ಇದ್ದಾನೆ ಒಬ್ಬ ಸ್ಟೂಡೆಂಟು, ಇನ್ನೊಬ್ಬ ರಮೇಶ್ ಅಂತ ಇದ್ದಾನೆ. ಓಕೆ, ಸೊ ಸುರೇಶ್ 70 ಹಾಕಿದ್ದಾರೆ, 70 ಹಾಕಿದ್ದಾರೆ, ಅದ್ರಲ್ಲಿ ಒಂದು 60 ಕರೆಕ್ಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಸುಮ್ಮನೆ ಉದಾಹರಣೆ, 70 ಹಾಕಿ ಬಂದಿದ್ದಾರೆ, ಒಂದು 60 ಕರೆಕ್ಟ್ ಆಗಿದೆ ಅಂದ್ರೆ ಎಕ್ಯುರೇಸಿ ಜಾಸ್ತಿ ಇದೆ. 70ರಲ್ಲಿ 60 ಕರೆಕ್ಟ್ ಆಗಿದೆ ಅಂದ್ರೆ ಸೂಪರ್, ವೆರಿ ಗುಡ್. ನೆಕ್ಸ್ಟ್ ಇಲ್ಲೇ ರಮೇಶ್ ಇನ್ನೊಬ್ಬ ಇದ್ದಾರೆ, ರಮೇಶು ಸುಮಾರು ಒಂದು 90 ಹಾಕಿ ಬಂದಿದ್ದಾರೆ, ಇವ್ರದ್ದು 60 ಕರೆಕ್ಟ್ ಆಗಿದೆ. ಈಗ ಯಾರಿಗೆ ಸಿಗುತ್ತೆ ನೌಕರಿ? ಸುರೇಶ್ ಸಿಗುತ್ತೆ, ರಮೇಶ್ ಸಿಗಲ್ಲ. ಯಾಕಂದ್ರೆ ಇಲ್ಲಿ ನೆಗೆಟಿವ್ ತೆಗೆದ್ರೆ ಎಷ್ಟಾಗುತ್ತೆ? 10 ಮೈನಸ್ ಆದ್ರೆ ಎಷ್ಟಾಗುತ್ತೆ? 2 ಕಟ್ ಆಗುತ್ತೆ, 57.5 ಆಗುತ್ತೆ ಸ್ಕೋರ್. ಹೌದಾ? ರೈಟ್. ಇಲ್ಲಿ 30 ತಪ್ಪಾಗಿದೆ. 30 ಅಂದ್ರೆ ಎಷ್ಟಾಗುತ್ತೆ? 4 8 32, ಸುಮಾರು 7.5 ಮಾರ್ಕ್ಸ್ ಕಟ್ ಆಗುತ್ತೆ. 7.8 ಮಾರ್ಕ್ಸ್ ಕಟ್ ಆಗುತ್ತೆ, 52 ಬರುತ್ತೆ ಸ್ಕೋರ್ ಇವ್ರದ್ದು. ನೋಡಿ, ಇವ್ರಿಗೂ ಅಷ್ಟೇ ಗೊತ್ತಿದೆ, ಇವ್ರಿಗೂ ಕರೆಕ್ಟ್ ಆಗಿ ಅಷ್ಟೇ ಗೊತ್ತಿದೆ. ಆದ್ರೆ ಇವ್ರಿಗೆ 57.57 ಮಾರ್ಕ್ಸ್, ಇವ್ರಿಗೆ ರಮೇಶ್ಗೆ 52 ಮಾರ್ಕ್ಸ್. ಏನಾಗುತ್ತೆ ಪರಿಸ್ಥಿತಿ? ಸೊ ಸುರೇಶ್ಗೆ ನೌಕರಿ ಸಿಗೋ ಚಾನ್ಸಸ್ ಬಹಳ ಇರುತ್ತೆ. ಈಗ ಯಾರು 57 ಮಾಡಿರಲ್ಲ ಸಿವಿಲ್ ಪಿಸಿಲಿ, ನೀವು ನೌಕರಿ ಸಿಗುತ್ತೆ ನಮಗೆ. ಕಟ್ ಆಫ್ ಅಷ್ಟೇ ನಿಲ್ಲುತ್ತೆ, ನನಗನ್ಸುತ್ತೆ 55 ಕಟ್ ಆಫ್ ನಿಲ್ಲುತ್ತೆ ಅಂತ ಅನ್ಸುತ್ತೆ, ನೋಡೋಣ, ಗೊತ್ತಿಲ್ಲ ಅಷ್ಟೇ. ಅದಕ್ಕಿಂತ ಹೆಚ್ಚು ಹೋಗಲ್ಲ. ಕ್ವಶನ್ ಪೇಪರ್ ಬಹಳ ಟಫ್ ಇದೆ, ಅರ್ಥ ಆಗ್ತಿದೆಯಾ? ಸೊ ನೀವು ಎಷ್ಟು ಕಮ್ಮಿ ಹಾಕಿದ್ರೆ ಅನ್ನೋದು ಬಹಳ ಮ್ಯಾಟರ್ ಆಗ್ತಿದೆ, ಎಷ್ಟು ಬಿಡ್ತಾ ಇದ್ರೆ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ. ಇದ್ರ ಬಗ್ಗೆ ಗಮನ ಹರಿಸಿ. ಮುಂದೆ ಯಾವುದೇ ಎಕ್ಸಾಮ್ ಬರೀರಿ, ಇಲ್ಲಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಿಮಗೆ ಗೊತ್ತಿದ್ದ ಮೇಲೆ, ನಿಮ್ಗೆ ಗೊತ್ತಿರುತ್ತಲ್ಲ, ಒಂದು 60 ಗೊತ್ತಿದೆ, ಒಂದು 55 ಗೊತ್ತಿದೆ ಅನ್ಕೊಳ್ಳೋಣ, ಮೇಲ್ಗಡೆ ಒಂದು 10 ಅಟೆಂಡ್ ಮಾಡಿ. 2 ಆಪ್ಷನ್ ಮಧ್ಯೆ ಡೌಟ್ ಇದ್ದಾಗ ಮಾಡ್ಬೋದು, ಒಂದಿಷ್ಟು ಮಾಡ್ಬೋದು. ಆದ್ರೆ ಬಹಳ ಏನೋ ಗೊತ್ತಿಲ್ಲದೆ ಇದ್ದಾಗ ಸುಮ್ಮನೆ ಎಲ್ಲ ಅಟೆಂಡ್ ಮಾಡೋದು ವೇಸ್ಟ್. ನೆಕ್ಸ್ಟ್ KE ಯಾವತ್ತೂ ಬದಲಾಗಬೇಕಾಗಿದ್ದು ನೀವು. KE ಬದಲಾಗಲ್ಲ. ಬಹಳ ಜನ ಏನ್ ಹೇಳ್ತಾರೆ, ಈ ಸಲ ಟಫ್ ಕೊಟ್ಟಿದ್ದ, ಮುಂದಿನ ಸಲ ಈಸಿ ಕೊಡ್ತಾನೆ ಕ್ವಶನ್ ಪೇಪರ್, 1.5 ಗಂಟೆಗೆ ಸಟ್ ಆಗಂಗ್ ಕೊಡ್ತಾನೆ. ಅವೆಲ್ಲ ಇಮ್ಯಾಜಿನೇಷನ್ ಬೇಡವೇ ಬೇಡ. KE ಒಂದು ಸ್ಟ್ಯಾಂಡರ್ಡ್ ಆಗ್ಬಿಟ್ಟಿದ್ದಾರೆ. ನೀವು ಹಿಂದೆ ಸುಮಾರು ಒಂದು 15-20 ಕ್ವಶನ್ ಪೇಪರ್ ನೋಡ್ರಿ, ಗೊತ್ತಾಗುತ್ತೆ. ಅವ್ರ ಟ್ರ್ಯಾಕ್ ರೆಕಾರ್ಡ್ ಹೇಳುತ್ತೆ, ಹಿಸ್ಟ್ರಿ ಹೇಳುತ್ತೆ. ಸೊ ಬದಲಾಗಬೇಕಾಗಿದ್ದು KE ಎಲ್ಲ ಬದಲಾಗಬೇಕಾಗಿದ್ದು ನೀವು. ಕ್ವಶನ್ ಪೇಪರ್ ಹಿಂಗೆ ಇರ್ಬೇಕು. ಎಸ್, ದಿಸ್ ಇಸ್ ದ ರೈಟ್ ಕ್ವಶನ್ ಪೇಪರ್. ನಿಜವಾಗ್ಲೂ ಕಷ್ಟಪಟ್ಟವನಿಗೆ, ನಿಜವಾಗ್ಲೂ ಆಳವಾಗಿ ಅಧ್ಯಯನ ಮಾಡಿದವನಿಗೆ, ನಿರಂತರವಾಗಿ ಅಧ್ಯಯನ ಮಾಡಿದ ನೌಕರಿ ಸಿಗ್ಬೇಕು. ಕಷ್ಟಪಡೋ ನೌಕರಿ ಸಿಗ್ಬೇಕು, ಕಷ್ಟಪಡೋಳಿಗೆ ನೌಕರಿ ಸಿಗ್ಬೇಕು. ಅದು ನಿಜವಾದದ್ದು. ಅರ್ಥ ಆಗ್ತಿದ್ಯಾ? ಸೊ ಹೀಗಾಗಿ ನೀವು ಬದಲಾಗಬೇಕು, ನೀವು ಅದಕ್ಕೆ ತಕ್ಕಂಗೆ ಚೇಂಜ್ ಆಗ್ಬೇಕು ಅನ್ನೋದು ನೀವು ತಲೆಯಲ್ಲಿ ಇಟ್ಕೊಳ್ಳಿ. KEಗೆ ಬದಲು ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ 70 ಪ್ರಶ್ನೆಗಳಿಗೆ ಟಾರ್ಗೆಟ್ ಮಾಡಿ. ನೋಡಿ, ಕ್ವಶನ್ ಪೇಪರ್ ಟಫ್ ಇತ್ತ 70 ಅಟೆಂಡ್ ಮಾಡಿ, ಈಜಿ ಇತ್ತ ಸ್ವಲ್ಪ 80 ತನ ಹೋಗಿ, ಏನು ಪ್ರಾಬ್ಲಮ್ ಇಲ್ಲ. ಈಜಿ ಇದ್ರೆ ಎಲ್ಲ ಹಾಕಿ, ನಾ ಬೇಡನಲ್ಲ, ಹಂಗಿರಲ್ಲ KE ಕ್ವಶನ್ ಪೇಪರ್. ನಾ ಎಷ್ಟು ಸಲ ಹೇಳಿನಿ, ನಾನು ಹಳೆ ವಿಡಿಯೋಗಳೆಲ್ಲ ನೋಡ್ರಿ, ಭಾಳ ಅಟೆಂಡ್ ಮಾಡಕ್ ಹೋಗ್ಬೇಡಿ. ನೀವೀಗ ತಲೆ 100ಕ್ಕೆ 100 ಅನ್ಕೊಂಡು ಹೋಗ್ತೀರಿ, ಎಲ್ಲ ಗೊಂದಲ ಮಾಡ್ಕೊಂಡ್ಬಿಡ್ತೀರಿ, ಇರೋ ಬರೋವೆಲ್ಲ ತಪ್ಪು ಮಾಡ್ತೀರಿ, ಗೊತ್ತಿರೋವೆಲ್ಲ ತಪ್ಪು ಮಾಡ್ತೀರಿ. ಸೊ ಅದೇ 70 ಅನ್ಕೋರಿ, 1.5 ಗಂಟೆಯಲ್ಲಿ ಅಥವಾ 2 ಗಂಟೆ, ಮುಂದೆ VOಗೆಲ್ಲ 2 ಗಂಟೆ ಇರ್ಬೋದು, ಪೇಪರ್ 2ಗೆಲ್ಲ 2 ಗಂಟೆ ಇರುತ್ತೆ. ಅದು 1.5 ಗಂಟೆ ಇರಲಿ ಸಮಯ, 2 ಗಂಟೆ ಇರಲಿ, ಏನೇ ಇರಲಿ, ಆ ಸಮಯದಲ್ಲಿ ನಾನು ಹಾಕ್ಬೇಕಾಗಿದ್ದು 70 ಟಾರ್ಗೆಟ್. ಸ್ವಲ್ಪ ಈಸಿ ಇದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ, ದಟ್ಸ್ ಇಟ್. ನೀವು ಇದು ಬಹಳ ಪರ್ಫೆಕ್ಟ್ ಆಗಿ ಆನ್ಸರ್ ಹಾಕಿ ಬರ್ತೀರಾ. ನೀವು ಗೊತ್ತಿದ್ದು ತಪ್ಪು ಮಾಡಲ್ಲ. 100ಕ್ಕೆ 100 ಗುತ್ತಿಗೆ ಹಿಡಿದ್ರಿ, ಉತ್ತರ ಕರ್ನಾಟಕದಲ್ಲಿ ಒಂದು ಭಾಷೆ ಬಳಸ್ತಾರೆ, ಹುಂಡ ಗುತ್ತಿಗೆ ಹಿಡಿದ್ರಿ, ಎಲ್ಲ ಕೆಡ್ಸ್ಕೊಂತೀರಿ, ಉಲ್ಟಾ ಲಾಸ್ ಅಲ್ಲಿ ಬರ್ತೀರಿ ನೋಡ್ರಿ. ಹುಂಡ ಗುತ್ತಿಗೆ ಹಿಡಿದ್ರೆ ಲಾಸ್ ಆಗುತ್ತೆ, ಮೈ ಮೇಲೆ ಬೀಳ್ತೈತದ. ಸಿಂಪಲ್, ಬಹಳ ಸಿಂಪಲ್ ಇಟ್ಕೋರಿ, ಅರ್ಥ ಮಾಡ್ಕೋರಿ. KE ಏನು ಅಂತ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ.
ನೆಕ್ಸ್ಟ್ ಟೈಮ್ ಹಚ್ಚಿ ಟೆಸ್ಟ್ ಪ್ರಾಕ್ಟೀಸ್ ಮಾಡಿ, ಮನೆಯೊಳಗೆ ಟೈಮ್ ಸೆಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಟೆಸ್ಟ್ ಭಾಳ ಟೆಸ್ಟ್ ಬರೀಬೇಕು. ನೀವೇನ್ ಮಾಡ್ತೀರಿ, ಯಾವುದೋ ಒಂದಿಷ್ಟು ಬುಕ್ ಓದಿ ನಾನು ಭಾಳ ಓದಿನಿ ಸರ್, ನಡೆಯಲ್ಲ ಹೋಯ್ತು ಕಾಲ. ಸಿಕ್ಕಾಪಟ್ಟೆ ಓದ್ಬೇಕು, ಸಿಕ್ಕಾಪಟ್ಟೆ ಟೆಸ್ಟ್ ಸಾಲ್ವ್ ಮಾಡ್ಬೇಕು. ನಾನು ಕೊಟ್ಟಿದ್ದಷ್ಟೇ ಅಲ್ಲ, ಬೇರೆ ಎಲ್ಲ ಸಾಲ್ವ್ ಮಾಡ್ಬೇಕು. ನೀವು ಆನ್ಲೈನ್ ಟೆಸ್ಟ್ ತಗೋರಿ, ಆಫ್ಲೈನ್ ತಗೋರಿ, ಅಥವಾ ಈ ತರ ಎಲ್ಲರೂ ಸಿಗುತ್ತೆ PDF ತಗೊಂಡು ಸಣ್ಣದಾಗಿ ಜೆರಾಕ್ಸ್ ಮಾಡಿಸ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ, ಅಥವಾ ಮೊಬೈಲಲ್ಲೇ ಪ್ರಾಕ್ಟೀಸ್ ಮಾಡ್ರಿ, ಒಟ್ಟು ಮಾಡ್ರಿ. ಅದರಲ್ಲೂ ವಿಶೇಷವಾಗಿ ಹೇಳಿಕೆಯ ಪ್ರಶ್ನೆಗಳು ಮತ್ತು ಹೊಂದಿಸಿ ಬರೀರಿ ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕು. ಈ ತರ ಹೇಳಿಕೆ ಪ್ರಶ್ನೆಗಳು ಮತ್ತು ಹೊಂದಿಸಿ ಬರೀರಿ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು, ಯಾಕಂದ್ರೆ ಅವೇ ಜಾಸ್ತಿ ಕ್ವಶನ್ಸ್ ಬರ್ತಾ ಇದೆ. ಟೈಮ್ ಹಚ್ಚಿ ಯಾಕೆ ಮಾಡ್ಬೇಕಂದ್ರೆ, ನೀವು ನಾಳೆ ಎಕ್ಸಾಮ್ ಅಲ್ಲಿ ನಿಮಗೆ ಏನು ಗೊಂದಲ ಆಗ್ಬಾರ್ದು ಅಂದ್ರೆ ಮನೆಯೊಳಗೂ ಅದೇ ತರ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಟೆಸ್ಟ್ ಸೀರೀಸ್ ತಗೋರಿ ಎಲ್ಲಾದ್ರು ಆ ತರ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಾಳೆ ಎಕ್ಸಾಮ್ ಅಲ್ಲಿ ಬಹಳ ಆರಾಮ್ಸಾಗಿ ನೀವು ಆನ್ಸರ್ ಹಾಕಿ ಬರ್ತೀರಾ. ಇಲ್ಲ ನೀವು ಟೆಸ್ಟ್ ಪ್ರಾಕ್ಟೀಸ್ ಮಾಡಿಲ್ಲ, ಬಹಳ ಸಮಸ್ಯೆ ಆಗುತ್ತೆ. ನಾ ಹೇಳ್ತೀನಿ ನೋಡಿ, KE ಕ್ವಶನ್ ಪೇಪರ್ ನಿಮ್ಗೆ ಭಾರಿ ಟಫ್ ಅನ್ಸುತ್ತೆ. ನೆಕ್ಸ್ಟ್ KE ಪ್ರಶ್ನೆ ಪತ್ರಿಕೆಗಳು ಬಹುತೇಕ ಎಲ್ಲ ಒಂದೇ ತರ ಇರುತ್ತೆ ನೋಡಿ. ನೀವು PC ಎಕ್ಸಾಮ್ ಬರೆಯಕ್ ಹೊಂಟಿಲ್ಲ, VO ಎಕ್ಸಾಮ್ ಬರೆಯಕ್ ಹೊಂಟಿಲ್ಲ, ನೆಕ್ಸ್ಟ್ ಲ್ಯಾಂಡ್ ಸರ್ವೇರ್ ಬರೆಯಕ್ ಹೊಂಟಿಲ್ಲ, ನೀವು KE ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ರೆ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೇರ್ ಇಸ್ ನೋ ಡಿಫರೆನ್ಸ್. ಎಲ್ಲಾ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಸ್ವಲ್ಪನೇ ಇರ್ಬೋದು, ಮಾರ್ಜಿನಲಿ ಸ್ವಲ್ಪ ವ್ಯತ್ಯಾಸ ಅನ್ಸುತ್ತೆ, ಬಟ್ ಬಹುತೇಕ 90% ಎಲ್ಲ ಕ್ವಶನ್ ಪೇಪರ್ ಸೇಮ್ ಇರುತ್ತೆ. ನಾ ಅರ್ಥ ಆಗ್ತಿದೆಯಾ? ಇಲ್ಲಿ PC, VO, ಲ್ಯಾಂಡ್ ಸರ್ವೆ ಯಾವ್ದು, KSRP ಯಾವ್ದು ಸಂಬಂಧ ಪಡಲ್ಲ. ಇಲ್ಲಿ ಸಿವಿಲ್ PCನೋ CRD ಯಾವ್ದು ಸಂಬಂಧ ಪಡಲ್ಲ. ನೀವು ಬರೀತಾ ಇರೋದು KE ಕ್ವಶನ್ ಪೇಪರ್, ಅದು ಅರ್ಥ ಮಾಡ್ಕೊಳ್ಳಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸಿವಿಲ್ PC ಪರೀಕ್ಷೆ ತಲೆಯಿಂದ ತೆಗೀರಿ. ಬಹಳ ಜನ ಈಗ ಸಿವಿಲ್ PC ಬರ್ದಿದ್ದೀರಾ, ಬಹಳ ಜನ ಸಂತೋಷದಲ್ಲಿ ಇದಕ್ಕಿಂತಲೂ ದುಃಖದಲ್ಲಿ ಬಹಳ ಜನ ಇದ್ದೀರಾ. ಬಹಳ ಜನ ಸ್ಕೋರ್ ಕಮ್ಮಿ ಆಗಿದೆ ನೋಡ್ರಿ. ಮಿಂಚಿ ಹೋದ ಕಾಲ ಚಿಂತಿಸಿದರೂ ಫಲವಿಲ್ಲ ಅಂತ ಹೇಳಿದ್ದಾರೆ, ಹಿರಿಯರು ಹೇಳಿದ್ದಾರೆ. ಮಿಂಚು ಹೋಯ್ತು, ಈಗ ಏನು ಮಾಡೋಕ್ಕಾಗಲ್ಲ. ಮುಂದಿನ ಅವಕಾಶಗಳು ಕಳ್ಕೋಬೇಡಿ. ಆಮೇಲೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಒಂದೇ ಅಟೆಂಪ್ಟ್ ಅಲ್ಲಿ ಸಕ್ಸಸ್ ಆಗುದಿಲ್ಲ. ಬಹಳ 90% ಜನ ಸಕ್ಸಸ್ ಆಗಲ್ಲ. ಇದು ಈ ಸತ್ಯ ನಿಮ್ಗೆ ಗೊತ್ತಿರಲಿ. ಏನದು ಕೀಪ್ ಟ್ರೈಯಿಂಗ್ ಅಂತ ಕರಿತೀವಿ ನಾವು. ಮತ್ತೆ 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 ಪ್ರಯತ್ನ ಮಾಡಿ ಸತತವಾಗಿ ಬೆನ್ ಹತ್ತದವ್ರಿಗೆ ಸಿಗುತ್ತೆ. ಗೊತ್ತಾಯ್ತಾ? ಸತತವಾಗಿ ಯಾರು ಬೆನ್ ಹತ್ತಿರ ಅವ್ರಿಗೆ ಸಿಗುತ್ತೆ. ಒಂದೇ ಅಟೆಂಪ್ಟ್ ಅಲ್ಲಿ ನಾನು ಓದಿದ್ದೆ ಸರ್ ಆಗ್ಬೇಕಾಗಿತ್ತು, ಹಂಗಿರಲ್ಲ. ಅಷ್ಟು ಸರಳ ಇಲ್ಲ, ನೀವು ಅನ್ಕೊಂಡಷ್ಟು ಈಸಿ ಇಲ್ಲ. ಕೀಪ್ ಟ್ರೈಯಿಂಗ್, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರ್ಬೇಕು, ಹತ್ತುತ್ತೆ. ಓಕೆ, ಈಗ ತುಂಬಾ 72,000 ಹುದ್ದೆಗಳಿಗೆ ನೋಟಿಫಿಕೇಶನ್ ಬರಲಿದೆ. ನೀವು ಒಟ್ಟೆ ಟೆನ್ಷನ್ ತಗೋಬೇಡ್ರಿ, ಹಾಗೆ ಆಗುತ್ತೆ. ತಲೆ ಬಗ್ಸಿ ಕೆಲಸ ಮಾಡ್ರಿ. KE ಪ್ರಶ್ನೆ ಪತ್ರಿಕೆಗಳು ಹೆಚ್ಚು ಅನುಭವ ಮತ್ತು ನಿರಂತರ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಇದು ಬಹಳನೇ ಇಂಪಾರ್ಟೆಂಟ್ ಪಾಯಿಂಟ್. ಸೆವೆಂತ್ ಪಾಯಿಂಟ್ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ಕುಂತು ವಿಚಾರ ಮಾಡಿ. ಹೆಚ್ಚು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದೆ ಮತ್ತು ನಿರಂತರ ಅಧ್ಯಯನ ಕೇಳ್ತಾ ಇದೆ ಕ್ವಶನ್ ಪೇಪರ್. ಸ್ವಲ್ಪ ಸ್ವಲ್ಪ ಓದಿನ ಎಕ್ಸಾಮ್ ಬರೀತೀವಿ ಅಂದ್ರೆ ಹೊಯ್ತು ಕಾಲ. ಕಂಟಿನ್ಯೂಸ್ ಆಗಿ ಸಿಕ್ಕಾಪಟ್ಟೆ ಓದಿರ್ಬೇಕು. ಎಲ್ಲರೂ 10-20 ಟೆಸ್ಟ್ ಸಾಲ್ವ್ ಮಾಡ್ತಾರೆ, ನೀವು 100 ಟೆಸ್ಟ್ ಸಾಲ್ವ್ ಮಾಡಿರ್ಬೇಕು. ಎಲ್ಲರೂ 2 ಸಲ ರಿವಿಷನ್ ಮಾಡ್ತಾರೆ, ನೀವು 5 ಸಲ ರಿವಿಷನ್ ಮಾಡಿರ್ಬೇಕು. ದಾಟ್ ಈಸ್ ದ ಲೆವೆಲ್ ಆಫ್ ಸ್ಟಡಿ. ಆ ಒಂದು ಆ ಅಧ್ಯಯನದ ಹಂತ ಅಲ್ಲಿ ಬಂದಿದೆ. ಕ್ವಶನ್ ಪೇಪರ್ ಹೇಳುತ್ತೆ ಎಕ್ಸ್ಪೀರಿಯನ್ಸ್ ಯಾವಾಗ ಬರುತ್ತೆ? ನಾನು 10 ವರ್ಷ ಈ ಫೀಲ್ಡ್ ಅಲ್ಲಿ ಇದ್ರೆ ಎಕ್ಸ್ಪೀರಿಯನ್ಸ್ ಬರುತ್ತಾ? ನೋ. ಎಕ್ಸ್ಪೀರಿಯನ್ಸ್ ಯಾವಾಗ ಬರುತ್ತೆ ಅಂದ್ರೆ ತುಂಬಾ ಆಳವಾಗಿ ಓದಿದಾಗ, ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಿದಾಗ, ಮಾಡೆಲ್ ಕ್ವಶನ್ ಪೇಪರ್ಸ್, ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲವೂ ಮಾಡಿದಾಗ ನಿಮ್ಗೆ ಅನುಭವ ಹೆಚ್ಚಾಗುತ್ತೆ. 6 ತಿಂಗಳಲ್ಲಿ 3 ವರ್ಷ ಓದೋದಕ್ಕಿಂತ ಹೆಚ್ಚಿನ ಅನುಭವ ನಿಮಗಿರ್ಬೋದು. ನೀವು 6 ತಿಂಗಳು ಓದ್ತಾ ಇದ್ರೆ, ಒಬ್ರು 3 ವರ್ಷದಿಂದ ಓದ್ತಾ ಇದ್ರೆ ಅವನಿಗಿಂತ ಹೆಚ್ಚಿನ ಅನುಭವ ನಿಮಗಿರ್ಬೋದು. ಆದ್ರೆ ನೀವು ಹೆಚ್ಚಿನ ಎಫರ್ಟ್ ಹಾಕಿರ್ಬೇಕು. ಸಾಲಲ್ಲ, ಇದು ಸಾಲಲ್ಲ. 2 ಟೆಸ್ಟ್ ಸಾಲಲ್ಲ, 4 ಟೆಸ್ಟ್ ಸಾಲಲ್ಲ, 2 ಸಲ ರಿವಿಷನ್ ಸಾಲಲ್ಲ. ಎಷ್ಟು ಕೊಟ್ಟರು ಸಾಲಲ್ಲ ಅನ್ಬೇಕು. ನೀವು ಹೆಚ್ಚು ಹೆಚ್ಚು ಮಾಡ್ಬೇಕು. ಸೊ ದಾಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಅನುಭವ ಅಂತ ಕರೀತಾರೆ. ಆಮೇಲೆ ನಿರಂತರ ಅಧ್ಯಯನ. ನೋಡ್ರಿ ಸರ್, ನನ್ನ ಫ್ರೆಂಡ್ ಮದುವೆ ಆದ್ರಿ, ಅವನು ಮದುವೆಗೆ ಹೋಗಿಲ್ಲ ಅಂದ್ರೆ ತಪ್ಪು ತಿಳ್ಕೊಳ್ಬಿಡ್ರಿ. ನಿಮ್ ನೌಕರಿ ಆದ್ಮೇಲೆ ಅವನೇ ಹೇಳ್ತಾನೆ, ದೋಸ್ತ ನೀನ್ ನನ್ನ ಮದುವೆಗೆ ಬರ್ಲಾರ್ದು ಒಳ್ಳೇದೈತೆ ನೋಡು, ನಾ ಏನ್ ತಿಳ್ಕೊಂಡಿಲ್ಲ ತಗೊಂಡು ಅವನೇ ಬಂದು ಹೇಳ್ತಾನೆ. ಡೋಂಟ್ ವರಿ. ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ಬೇಡ್ರಿ, ಯಾರಿಗೂ ಟೈಮ್ ಕೊಡ್ಬೇಡಿ. ದಿಸ್ ಟೈಮ್ ಇಸ್ ವೆರಿ ಪ್ರೀಸಿಯಸ್. ಈ 6-7 ತಿಂಗಳು, 7-8 ತಿಂಗಳಲ್ಲಿ ನೋಟಿಫಿಕೇಶನ್ ಬಹಳ ಇದೆ. ಇದು ಮಿಂಚು ಹೋಯ್ತಂದ್ರೆ ಮತ್ತೆ ಮುಂದೆ ನೀವು 2-3 ವರ್ಷ ಕಾಯ್ಬೇಕಾಗ್ತದೆ. ವಿಚಾರ ಮಾಡ್ರಿ. ಮತ್ತೆ ಯಾವಾಗ ನೋಟಿಫಿಕೇಶನ್ ಬರೋದು ಗೊತ್ತಿಲ್ಲ. ಅರ್ಥ ಆಯ್ತಾ? ಸೊ ನಿಮ್ಮ ಅನುಭವ ಮತ್ತು ನಿಮ್ಮ ನಿರಂತರ ಅಧ್ಯಯನ ಮಾತ್ರ ನಿಮ್ಮನ್ನ ಕೈ ಹಿಡಿಯುತ್ತೆ. ಆ ತರ ಕ್ವಶನ್ ಪೇಪರ್ಸ್ ಡಿಮ್ಯಾಂಡ್ ಮಾಡ್ತಾ ಇದೆ. ನೆಕ್ಸ್ಟ್ ಕನಿಷ್ಠ 35 ಅಂಕ ತೆಗೆದುಕೊಳ್ಳಲೇಬೇಕು ಅಂತ ಇದೆ. KE ಮೆನ್ಷನ್ ಮಾಡ್ತಾ ಇದ್ದಾರೆ ಗೊತ್ತಾ? ಎಲ್ಲಾ ನೋಟಿಫಿಕೇಶನ್ ದಲ್ಲಿ ನೋಡಿ, KE ನೋಟಿಫಿಕೇಶನ್ ನೋಡಿ 35% ತೆಗಿಬೇಕಂತಿದೆ. ಇಲ್ಲೇ ತಿಳ್ಕೊಳ್ಳಿ 35 ತೆಗೆಯೋದು ಕಷ್ಟ ಆಗುತ್ತೆ ಅಂತ. ಅದರ ಅರ್ಥ 35 ತೆಗಿಯಲಿಕ್ಕೂ ನೀವು ಒದ್ದಾಡ್ತೀರಾ ಅಂತ ಅದರ ಅರ್ಥ. ಅದು ಸಿಂಬಲ್. ಹಿಂದೆ ನೋಡಿ KSP PC ಎಕ್ಸಾಮ್ ನಡೆಸುವಾಗ 70-80 ಸ್ಕೋರ್ ಮಾಡಿದವರು ಎಷ್ಟೋ ಜನ ಈಗ ಈ KE ಮನೆ ಕ್ವಶನ್ ಪೇಪರ್ ಅಲ್ಲಿ 35 ಸ್ಕೋರ್ ಮಾಡಕ್ಕಾಗಿಲ್ಲ. ನಾ ಬಹಳ ನೋಡಿ ಹತ್ತಿರದಿಂದ ನೋಡಿ ಅಂತ ಕೇಳ್ತಾ ಇದ್ದೀನಿ. KSP ಅಲ್ಲಿ 60, 70, 80 ಸ್ಕೋರ್ ಮಾಡಿದವ್ರಿಗೆ ಈ ಸಲ 35 ತಗೊಳಕ್ಕಾಗಿಲ್ಲ. 35 ಕೆಳಗೆ ಸುಮಾರು ಒಂದು 60-70 ಸಾವಿರ ಜನ ಇದಾರೆ ಅಂತ ನನಗೆ ಅನ್ಸುತ್ತೆ. ಎಸ್, ಆಬ್ವಿಯಸ್ಲಿ ಸಹಜ. ಅದು KE ಕ್ವಶನ್ ಪೇಪರ್.
4 ಲಕ್ಷ ಜನ ಬರ್ದಾರ. 4 ಲಕ್ಷದಲ್ಲಿ ಒಂದು 50-60 ಜನ ಅಂತೂ 35 ಕೆಳಗಿದಾರ ಅಂತ ನನಗೆ ಅನ್ಸುತ್ತೆ. ಒಂದು ಅಂದಾಜು ಗೊತ್ತಿಲ್ಲ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, KE ಕ್ವಶನ್ ಪೇಪರ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿರೋ ಪಾಯಿಂಟ್ಸ್ ಗಳನ್ನು ದಯವಿಟ್ಟು ವಿಡಿಯೋ 2 ಸಲ ನೋಡಿ, ವಿಡಿಯೋ 3 ಸಲ ನೋಡಿ, ಏನೋ ಮೇನ್ ಬೇಜಾರಿಲ್ಲ. ಈ ಪಾಯಿಂಟ್ಸ್ ಗಳನ್ನ ಬರೆದಿಟ್ಕೊಳ್ಳಿ ಒಂದ್ ಕಡೆ. ಇದ್ರ ಜೊತೆಗೆ ತಲೆ ಬೆಗ್ಸಿ ಕೆಲಸ ಮಾಡೋದು, ರಿವಿಷನ್ ಮಾಡೋದು, ಓದೋದು, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ದಟ್ಸ್ ಇಟ್. ನೆಕ್ಸ್ಟ್, ಹಿಂದೆ ನೀವು ಯಾರಾದ್ರೂ KSP ಪೊಲೀಸ್ ಎಕ್ಸಾಮ್ ಬರ್ದಿದ್ರೆ ಅದನ್ನ ನೀವು ಸಂಪೂರ್ಣ ಮರಿಬೇಕು ನೋಡ್ರಿ, ಮಾರ್ತ್ ಬಿಡ್ಬೇಕು ಸಂಪೂರ್ಣ. ಈಗ ಹಿಂದೆ ಕರ್ನಾಟಕ ಸ್ಟೇಟ್ ಪೊಲೀಸ್ನವರು PCPS ಎಲ್ಲ ಮಾಡ್ತಿದ್ರು. ಈ ಎಕ್ಸಾಮ್ ಬರ್ದವ್ರು ಇದೀರಾ ಬಹಳ ಜನ, ಅದಕ್ಕೂ ಇದಕ್ಕೂ ಅಜಗಜಾಂತರ ಇದೆ. ಬಹುಶಃ ತಮಗೆ ಈಗ ಅರ್ಥ ಆಗಿದೆ. ಯಾವುದೇ ಕಾರಣಕ್ಕೂ KSP ನೀವು ಮರ್ತು ಬಿಡಬೇಕಾದ್ರೆ ಓಲ್ಡ್ ಕ್ವಶನ್ಸ್ ಏನು ಬೇಡ. ಈಗ ಏನಿದ್ರು ನೀವು KE ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು, KE ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಅಜಗಜಾಂತರ ಇದೆ. ತಮಗೆ ಅರ್ಥ ಆಗಿದೆ ಅನ್ಕೋತೀನಿ ಬಹಳ ಜನ ಬರ್ದವ್ರಿಗೆ. ಥಮ್ಸ್ ಅಪ್ ಕೊಡಿ, ಲೈಕ್ ಮಾಡಿ. ಎಸ್ ಸರ್, ನೀವು ಹೇಳೋದು 100% ಸರಿ ಇದೆ. KSP ಕ್ವಶನ್ ಪೇಪರ್ ಹೆಂಗಿತ್ತು ಅಂದ್ರೆ ಆರಾಮ್ಸೆ 1.5 ಗಂಟೆಯಲ್ಲಿ ಆರಾಮ್ಸೆ ಸಾಲ್ವ್ ಮಾಡಬಹುದಾಗಿತ್ತು. ಆಮೇಲೆ ಕ್ವಶನ್ ಪೇಪರ್ ಈಸಿ ಇರ್ತಿತ್ತು. ಈಗ ಹಂಗಲ್ಲ, 1.5 ಗಂಟೆ ಸಾಕಾಗುದಿಲ್ಲ, 2.5 ಗಂಟೆ ಸಾಕಾಗಲ್ಲ, ಗ್ಯಾರಂಟಿ ಕೊಡ್ತೀನಿ. ಮೊನ್ನೆ PC ಕ್ವಶನ್ ಪೇಪರ್ ನೋಡಿದ್ರೆ 2 ಅವರ್ ಅಲ್ಲ 2.5 ಗಂಟೆ ಕೊಟ್ಟರು ಸಾಕಾಗಲ್ಲ. ಹಂಗಂತ ಹೇಳಿಕೆ ತಲೆ ಕೈ ಹಚ್ಕೊಂಡು ಕುಂದ್ರದಿರುತ್ತ. ಜಸ್ಟ್ ಯು ಹ್ಯಾವ್ ಟು ಪಾಸಿಟಿವ್ಲಿ, ಧನಾತ್ಮಕವಾಗಿ ಬೇರೆದವ್ರಿಗಿಂತ ಹೆಂಗೆ ಹೆಚ್ಚಿಗೆ ಸ್ಕೋರ್ ಮಾಡ್ಬೇಕು ಅದಷ್ಟೇ ವಿಚಾರ ಮಾಡ್ಬೇಕು. ಎಲ್ಲರೂ 55 ಮಾಡ್ತಾ ಇದಾರೆ, ನೀವು 57 ಮಾಡಿ ಮುಗಿತು ನೌಕರಿ. ನಿಮ್ಗೆ ಯಾರು 89 ಮಾಡ್ತಾರೆ? ಎಲ್ಲರೂ 89, ನನಗೆ 80 ಮಾರ್ಕ್ಸ್ ಬೇಕು, 90 ಮಾರ್ಕ್ಸ್ ಬೇಕಾದ್ರೆ ಬಡದಾಡ್ತಾರಲ್ಲ, ಇದು ಹುಚ್ಚತನ. ಇದು ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳಿ ಏನು ರಿಕ್ವೈರ್ಮೆಂಟ್ ಏನಿದೆ, ಅವಶ್ಯಕತೆ ಏನಿದೆ. 80 ಮಾರ್ಕ್ಸ್ 90 ಮಾರ್ಕ್ಸ್ ತೆಗೆಂತ ನಿಮ್ಗೆ ಯಾರು ಹೇಳ್ಯಾರ? ಇದೇ ನಿಮ್ನ ಹಾಳು ಮಾಡ್ತಾ ಇರೋದು. ನಾ 80 ತೆಗಿಬೇಕು 90 ತೆಗಿಬೇಕಂತ ಏನು ಹೋಗ್ತಿರಲ್ಲ, ಇದೇ ನಿಮ್ಮನ್ನ ಹಾಳು ಮಾಡ್ತಾ ಇರೋದು. ಇದೇ ನಿಮ್ಗೆ ಇರೋ ಬರವೆಲ್ಲ ನಿಮ್ಗೆ ಗೊತ್ತಿರೋಲ್ಲ ತಪ್ಪು ಮಾಡಿಸ್ತಾ ಇರೋದು. ಕಾಂಪಿಟೇಷನ್ ಇಲ್ಲ ಇಲ್ಲಿ ರಿಲೇಟಿವ್ ಕಾಂಪಿಟೇಷನ್ ಇದೆ. ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡಿದಾಗ ಅವ್ರಿಗಿಂತ ಒಂದ್ ಸ್ವಲ್ಪ ಮುಂದಿರ್ಬೇಕು ಅಷ್ಟೇ. ನೀವು 55 ತೆಗಿತಾ ಇದ್ದಾರೆ, 56 57 ತೆಗಿರಿ, ಮುಗೀತು ನೌಕರಿ. ನಿಮಗೇನು ನೌಕರಿ ಬೇಕಷ್ಟೇ, ಅದನ್ನ ತಲೆಗಿಟ್ಕೋರಿ. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನಾನು ಎಕ್ಸ್ಪ್ಲೇನ್ ಮಾಡಿದ್ದು. ಓಕೆ, ನೆಕ್ಸ್ಟ್, ಪ್ರಚಲಿತ ಘಟನೆಗಳಲ್ಲಿ ಮೊದಲದ್ದು ಕೇಳ್ತಾ ಇದ್ದಾನೆ, ಅದೊಂದು ಹೊಸದಾಗಿ ಶುರು ಮಾಡ್ತಾ ಇದ್ದಾರೆ. ಏನಂದ್ರೆ ಈ ಒಲಿಂಪಿಕ್ಸ್ ಇತ್ತೀಚೆಗೆ ಏನಾಯ್ತು ಕೇಳಲ್ಲ, ಒಲಿಂಪಿಕ್ಸ್ ಹಳೇದು ಕೇಳೋದು. ಅದ್ರ ದೇಹವಾಕ್ಯ ಏನು, ಒಲಿಂಪಿಕ್ಸ್ ಯಾವಾಗ ಶುರು ಆಯ್ತು, ಅದಕ್ಕೆ ಸ್ಟ್ಯಾಟಿಕ್ GK ಅಂತ ಕರಿತೀವಿ ನಾವು, ಅದ್ರ ಮೇಲೆ ಸ್ವಲ್ಪ ಗಮನ ಕೊಡ್ತಾ ಇದ್ದಾನೆ. ಅದ್ರ ಮೇಲೆ ಸ್ವಲ್ಪ ಕ್ವಶನ್ಸ್ ಬರ್ತಾ ಇದೆ. ನನಗೆ ಅನಿಸ್ತಿದ್ದು, ಬಹುಶಃ ತಮಗೂ ಅನಿಸಿದೆ ಅನ್ಕೋತೀನಿ. ಕ್ವಶನ್ ಪೇಪರ್ ನೋಡಿದಾಗ ಸ್ವಲ್ಪ ಅದ್ರ ಕಡೆಯಿಂದ ಗಮನ ಕೊಡಿ. ಓಕೆ, ಆಮೇಲೆ ನನ್ನ ಟೆಸ್ಟ್ ಸೀರೀಸ್ ಇಂದ ಸಿವಿಲ್ PC ಬಂದಿರೋ ಪ್ರಶ್ನೆಗಳು ತೋರಿಸ್ತೀನಿ ನೋಡಿ. ನಾನು ಮನೆ ಸಿವಿಲ್ PC ಯಾವ್ಯಾವ ಕ್ವಶನ್ಸ್ ಬಂದಿದೆ ಅಂತ ಇಲ್ಲಿ ವಿಲ್ ಸಿ ದಟ್ ಒನ್ ಬೈ ಒನ್. ನಾನು ಟೆಸ್ಟ್ ಸೀರೀಸ್ ಕೊಟ್ಟಿದ್ನಲ್ಲ, ಈಗ ಮತ್ತೆ ಹೇಳಿದ್ದೀನಿ, ಆ ಟೆಸ್ಟ್ ಸೀರೀಸ್ ಬಗ್ಗೆ ಹೇಳಿದ್ದೀನಿ, ತಗೊಳ್ಳಿ. ಇಲ್ಲಿದೆ ನೋಡಿ ಕ್ವಶನ್ಸ್. ನೀವೇ ಆಮೇಲೆ ಓದ್ಕೊಳ್ಳಿ. ನಾನು ವಿಡಿಯೋ ಪಾಸ್ ಮಾಡ್ಕೊಂಡು ಓದ್ಕೋಬಹುದು. ನಾನು ನಿಮಗೆ ನಾನು ಈ ತರ ಸ್ಲೈಡ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಕ್ವಶನ್ ಇಲ್ಲಿದೆ, ಎಕ್ಸ್ಪ್ಲನೇಷನ್ ಇಲ್ಲಿದೆ. ನೆಕ್ಸ್ಟ್ ಕ್ವಶನ್ ಇಲ್ಲಿದೆ, ಎಕ್ಸ್ಪ್ಲನೇಷನ್. ನಾನು ಕೊಟ್ಟಿರೋ ಕರೆಂಟ್ ಅಫೇರ್ಸ್ ನೋಟ್ಸ್ ಅಲ್ಲಿ ಇದು ಸಾರಾಂಶ ಅಂತ ಕೊಟ್ಟಿದ್ದೆ. ಆಮೇಲೆ ಕ್ವಶನ್ಸ್ ಕೊಟ್ಟಿದ್ದೀನಿ. ಇಲ್ಲಿದೆ. ಓಕೆ, ರೈಟ್. ಐ ಹೋಪ್ ಎಲ್ಲ ಕಾಣ್ತಾ ಇದೆ ಅನ್ಕೋತೀನಿ. ವಿಡಿಯೋ ನೀವು ನಿಂದ್ರಿಸ್ಕೊಂಡು ನೋಡ್ಬೋದು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿದೆ ನೋಡಿ, ಸೆಹಾತ್ ಎಲ್ಲ ಇದೆ, ಇಲ್ಲಿದೆ ನೋಡಿ. ಕ್ವಶನ್ಸ್ ಎಲ್ಲ ಇಲ್ಲಿ ನಾನು ಕೊಟ್ಟಿದ್ದೆ, ನನ್ನ ನೋಟ್ಸ್ ಇಂದ ಬಂದಿರುವಂತದ್ದು. ನೆಕ್ಸ್ಟ್ ಇಲ್ಲಿದೆ, INS ಸುದರ್ಶಿನಿ ಬಗ್ಗೆ ಇದೆ. ಇಲ್ಲಿದೆ ಪಾಯಿಂಟ್ಸ್, ಇಲ್ಲಿದೆ. ಓಕೆ, ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬಹಳ ಕಮ್ಮಿ ಕೊಟ್ಟಿದ್ದಾರೆ. ನಾವು ಒಂದು 20-25 ಕೊಡ್ತಾನೆ ಅನ್ಕೊಂಡಿದ್ವಿ, ಬಟ್ ಕಮ್ಮಿ ಕೊಟ್ಟಿದ್ದಾನೆ. ನೀವು ಬಹಳ ಜನ ಪ್ರಿಪರೇಷನ್ ಮಾಡಿದ್ರಿ, ಇರ್ಲಿ. ಓಕೆ, ಒಮ್ಮೆ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ, ಎಲ್ಲದಕ್ಕೂ ರೆಡಿ ಇರಬೇಕು. ನಾ ಹೇಳಿನಿ, ನಿಮ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಷ್ಟು ಸರ್ಪ್ರೈಸ್ ಕೊಡಲ್ಲ, KE ಅಷ್ಟು ಸರ್ಪ್ರೈಸ್ ಕೊಡ್ತಾರೆ. ಏನ್ ಬೇಕಾದ್ರೆ ಆಗುತ್ತೆ ಎಕ್ಸಾಮ್ ಅಂದ್ಮೇಲೆ. ಒಮ್ಮೆ ಯಾವ ಸಂವಿಧಾನ ನೋಡ್ರಿ, ಒಮ್ಮೆ ಹೆಚ್ಚಿ ಮಾಡಿಬಿಟ್ಟ ಕ್ವಶನ್ಸ್, ಕರೆಂಟ್ ಅಫೇರ್ಸ್ ಕಮ್ಮಿ ಮಾಡದ, ಆತರ ಆಗ್ತವೆ. ಮುಂದಿನ ಸಲನು ಏನ್ ಬೇಕಾದ್ರೆ ಆಗುತ್ತೆ, ನೀವು ಎಲ್ಲದಕ್ಕೂ ರೆಡಿ ಇರಬೇಕು. ಇಲ್ಲಿ ಸಂವಿಧಾನ ರಚನಾ ಸಭೆ ಕೇಳಿದೆ ನೋಡ್ರಿ, ಸಚ್ಚಿದಾನಂದ ಸಿನ್ಹಾ ಇದೆಯಲ್ಲ, ಇಲ್ಲಿದೆ ನೋಡಿ. ಸಂವಿಧಾನ ರಚನಾ ಸಭೆ ತಾತ್ಕಾಲಿಕ ಅಧ್ಯಕ್ಷ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಆಯ್ಕೆ ಆಗ್ತಾರೆ. ಇದರಲ್ಲಿ ಹೇಳಿಕೆ ಯಾವ್ದು ಸರಿ ಅಂತಿಲ್ಲ, ಕ್ವಶನ್ ಕೊಟ್ಟಿದೆ ಆಲ್ರೆಡಿ. ನಾನು ನೋಡಿ, ಬೇರೆ ಬೇರೆ ಕ್ವಶನ್ಸ್ ನೋಡ್ಬೋದು ನೀವು. ಓಕೆ, ತಗೊಳ್ಳಿ, ಬಹಳ ಸೂಪರ್ ಆಗಿದೆ. ಓಕೆ, ಕೆ ಮೈಂಡ್ ಸೆಟ್ ಅನುಗುಣವಾಗಿ ಕೊಟ್ಟಿದ್ದೆ ನಾನು. ಇಲ್ಲಿ ಎಲ್ಲ ಇದೆ. ಇದು ಕ್ವಶನ್, ಇದು ನನ್ನ ಟೆಸ್ಟ್ ಸೀರೀಸು, ಈ ತರ ಎಲ್ಲ ಇದೆ. ಕ್ವಶನ್ ಟೆಸ್ಟ್ ಸೀರೀಸ್, ಕ್ವಶನ್ ಟೆಸ್ಟ್ ಸೀರೀಸ್. ಓಕೆ, ನೆಕ್ಸ್ಟ್ ಇಲ್ಲಿದೆ ಕ್ವಶನ್ ಇದೆ, ಇಲ್ಲಿ ಎಕ್ಸ್ಪ್ಲನೇಷನ್ ದಲ್ಲಿ ಇದೆ ಆ ಪಾಯಿಂಟ್. ಓಕೆ, ಇಲ್ಲೆಲ್ಲ ಆಮೇಲೆ ಅದು ನಿಮಗೆ ಇಷ್ಟೊತ್ತನ ಕರೆಂಟ್ ಅಫೇರ್ಸ್ ತೋರಿಸ್ತದೆ, ಆಮೇಲೆ ಸಂವಿಧಾನ ತೋರಿಸ್ತದೆ, ಹಿಸ್ಟ್ರಿ ತೋರಿಸಿದೆ. ನಾನು ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಮಾಡೋಕ್ಕಾಗಲಿಲ್ಲ, ಭಾಳ ಟೈಮ್ ಹಿಡಿತು, ಹುಡುಕಾಡ್ಬೇಕು ಭಾಳ ಸಮಯ. ಸೊ ಒಂದು 3-4 ಸಬ್ಜೆಕ್ಟ್ ತೋರಿಸಿ ನಿಮಗೆ. ಸೈನ್ಸ್ ಎಲ್ಲ ನಾನು ಮಾಡೋಕ್ಕಾಗಿಲ್ಲ, ಬಟ್ ಭಾಳಷ್ಟು ಕ್ವಶನ್ಸ್ ಬಂದಿದೆ. ಓಕೆ, ಸ್ಟೂಡೆಂಟ್ಸೇ ನಾನು ಮೆಸೇಜ್ ಮಾಡಿದ್ದಾರೆ, ಸರ್ ಕ್ವಶನ್ಸ್ ಬಂದಿದೆ ಅಂತ ಹೇಳಿ. ಬಟ್ ಕರೆಂಟ್ ಅಫೇರ್ಸ್ ಏನಾಗಿದೆ, ಒಂದು 20-25 ಕೇಳ್ತಾನೆ ಅನ್ಕೊಂಡಿದ್ವಿ, ಭಾಳ ಒತ್ತು ಕೊಟ್ಟಿದ್ವಿ ಕರೆಂಟ್ ಅಫೇರ್ಸ್ಗೆ, ಬಟ್ ಕಮ್ಮಿ ಆಗಿದೆ. ಇರಲಿ, ನೋ ಪ್ರಾಬ್ಲಮ್, ಮುಂದಿನ ಸಲ ಬರುತ್ತೆ, ಅದ್ರಾಗ ಏನು ಡೌಟ್ ಇಲ್ಲ.
ತಗೊಳ್ಳಿ ಆಯ್ತಾ. ನಂದು ಅಷ್ಟೇ ಅಲ್ಲ, ನೀವು ಬೇರೆ ಎಲ್ಲಾದ್ರೂ ಟೆಸ್ಟ್ ತಗೊಂಡು ಸಾಲ್ವ್ ಮಾಡ್ತಾ ಇರಿ. ಒಟ್ಟಿನಲ್ಲಿ ಕೆಇಗೆ ಅನುಗುಣವಾಗಿ ಟೆಸ್ಟ್ ಸೀರೀಸ್ ಇರಬೇಕು. ಐ ಹೋಪ್ ಇದೆಲ್ಲ ಇನ್ನೊಂದು ಸ್ವಲ್ಪ ಸ್ಲೋ ಮಾಡಲ. ಇದೆಲ್ಲ ಹಿಸ್ಟ್ರಿ ಕ್ವಶನ್ಸ್ ಇದೆ ನೋಡಿ. ಒಂದಿಷ್ಟು ಡೈರೆಕ್ಟ್ ಇದೆ, ಒಂದಿಷ್ಟು ಇಂಡೈರೆಕ್ಟ್ ಇದೆ ಕ್ವಶನ್ಸ್. ಕೆಇ ಕ್ವಶನ್ ಪೇಪರ್ ಅಷ್ಟು ಸರಳ ಅಲ್ಲ ಬಿಡಿಯಾ. ಆದರೂ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಟೆಸ್ಟ್ ಅಲ್ಲಿ ಬರೋದಕ್ಕೆ ಎಲ್ಲ ಒಂದಿಷ್ಟು ಟ್ರೈ ಆಗಿದೆ. ನೆಕ್ಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕ್ವಶನ್ ಬರೋಣ, ಇನ್ನೂ ಪ್ರಯತ್ನ ಪಡೋಣ. ಬಂದಿದೆ, ಬಹಳಷ್ಟು ಬಂದಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಜಾಗ್ರಫಿಯಲ್ಲಿ ಕೂಡ ಬಂದಿದೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬಹಳಷ್ಟು ಕ್ವಶನ್ಸ್ ಬಂದಿದೆ. ಓಕೆ, ಐ ಹೋಪ್ ವಿಡಿಯೋ ತಾವು ಪಾಸ್ ಮಾಡ್ಕೊಂಡು ನೋಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.